ಈ ವಿಷಯವಾಗಿ ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಮೇಳ್ ಮೇಡಮ್ ಅವರು ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ಇನ್ವಾಲ್ವ್ ಆಗಿ ಈ ಒಂದು ತನಿಖೆಯನ್ನು ಚುರುಕುಗೊಳಿಸಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಿ ಮನೆ ಕಳಿಸ್ಬೇಕಂದ್ರೆ ಈ ಮೂಲಕ ಅವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಇವ್ರ ಮೇಲೆ ತುಂಬಾ ವಿಶ್ವಾಸ ಇದೆ. ಇವರು ಖಂಡಿತ ಈ ವಿರುದ್ಧ ಒಂದು ಸಮಿತಿನ ರಚನೆ ಮಾಡಿ ತನಿಖೆ ಮಾಡ್ತಾರೆ ಅನ್ನೋದು ನಾವು ನಂಬಿಕೆಯಿಂದ ಅವ್ರ ಗಮನಕ್ಕೆ ಇದನ್ನ ತಗೊಂಡು KGF ತಹಸೀಲ್ದಾರ್ ಆಗಿದ್ದಂತ ಸುಜಾತ ಹಾಗೂ ಸುರೇಶ್ ಸಿಸ್ದಾರು ಹಾಗೂ ಪವನ್ ಕುಮಾರ್ ಅನ್ನೋರು 3 ಜನ ಮೇಲೆ ಈಗ ಲೋಕಾಯುಕ್ತದಲ್ಲಿ 1/1/2025 ಮೊಕದ್ದಮೆ ದಾಖಲಾಗಿದೆ. ಆದ್ರೇನು ಇವತ್ತು ಇದರಲ್ಲಿ 500 ಚಿಲ್ಲರೆ ಎಕರೆ ಪರಬಾರೆ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ವರದಿಯಲ್ಲಿ ಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಅದೇ ಸುಜಾತ ಅವರು ಸುರೇಶ್ ಅವರು ಈಗ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಒಬ್ಬರು ಸಿಸ್ದಾರ್ ಆಗಿ ಒಬ್ಬರು ತಹಸೀಲ್ದಾರ್ ಆಗಿ ಬಂದು ಕೂತ್ಕೊಂಡಿದ್ದಾರೆ. ಈ ಒಂದು ವಿಷಯದ ಮೇಲೆ ಇಲ್ಲಿ ನಡೆದಿರುವಂಥ ದೊಡ್ಡ ಹಗರಣದ ಒಂದು ದಾಖಲೆಗಳನ್ನು ತಿದ್ದಬಹುದು ಅಥವಾ ದಾಖಲೆಗಳನ್ನು ನಾಶಪಡಿಸಬಹುದು. ಆ ಕಾರಣದಿಂದ ಸರ್ಕಾರದ ಗಮನಕ್ಕೆ ನಾನು ತರೋದೇನೆಂದರೆ ಈ ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡ್ತಾರೋ ಅಥವಾ ಸೇವೆಯಿಂದ ಅಮಾನತುಪಡಿಸ್ತಾರೋ. ಸರ್, ಈಗ ನಾನೊಬ್ಬ KGF ನಾಗರಿಕನಾಗಿ ಈ ಏನು ಹೇಳ್ತಾ ಇದ್ದೀರಾ, ಈ ಒಂದು ಹಗರಣ ಯಾವ ರೀತಿ ಬಯಲಿಗೆ ಬಂತು ಅನ್ನೋದು, ನಾನು ಆಲ್ರೆಡಿ ಈಗಾಗಲೇ ಕೆಲವೊಂದು ಹಗರಣಗಳನ್ನು, ಲ್ಯಾಂಡ್ ಮಾಫಿಯಾಗಳನ್ನು, ಭ್ರಷ್ಟ ಅಧಿಕಾರಿಗಳಿರೋ ಹೋರಾಟ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳೇ. ಈಗ KGF ತಹಸೀಲ್ದಾರ್ ಆಗಿದ್ದಂಥ ಸುಜಾತ ಮೇಡಮ್ ಅವರು ಏನು 2022ರಿಂದ 24ವರೆಗೂ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾರೆ KGF ಅಲ್ಲಿ. ಅಂಥ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನು ತಿರುಚಿ ಬಂಗಾರಪೇಟೆಯಿಂದ ಈ ಭೂ ಹಿಂಡುವಳಿ ದಾಖಲೆಗಳನ್ನು KGFಗೆ ಹೊಸ ತಹಸೀಲ್ದಾರ್ ಕಚೇರಿ ಆದಾಗ ಅದನ್ನು ಇಲ್ಲಿಗೆ ತರಿಸ್ಕೊಳ್ತಾರೆ. ಆ ತರಿಸ್ಕೊಳ್ಳೋ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳಲ್ಲಿ ಏನಾಗ್ತದೆ, ಶಾಸಕರ ಸಹಿ ಮಾಡದೆ ಅಥವಾ ಶಾಸಕರ ಸಭೆ ಕರೆದೆ ಆ ಒಂದು ದಾಖಲೆಗಳನ್ನ ಇಲ್ಲಿಗೆ ತರಿಸ್ಕೊಂಡು ಅದರಲ್ಲಿ ಕೆಲವೊಂದು ಜನಗಳನ್ನ ಸೇರಿಸಿ ಆ ಮೀಟಿಂಗೇ ನಡೆದಿರೋದಿಲ್ಲ, ಆ ಮೀಟಿಂಗ್ ನಡೆದೇ ಇರೋದನ್ನು ಮಾಡಿಬಿಟ್ಟಿದ್ದಾರೆ ಅಂತ ನಮ್ಗೆ ಮಾಹಿತಿ ಬರುತ್ತೆ. ಕೆಲವೊಂದು ಪತ್ರಿಕೆಗಳಲ್ಲಿ ಕೂಡ ಅದು ಒಂದು ದೊಡ್ಡ ಇಶ್ಯೂ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನನಗೆ ಒಂದು ಸಂದೇಹ ಆಗುತ್ತೆ, ಏನು ನಡೆದಿದೆ ಇಲ್ಲಿ ಅನ್ನೋದನ್ನ. ಕೆಲವೊಂದು ದಾಖಲೆಗಳನ್ನ ನಾನು ಮಾಹಿತಿ ಹಕ್ಕಲ್ಲಿ ಮತ್ತು ಕೆಲವೊಂದು ದಾಖಲೆಗಳನ್ನ ಹೋಗಿ ಕಚೇರಿಯಿಂದನೇ ಕೇಳಕ್ಕೆ ಹೋದಾಗ ನಮ್ಗೆ ಯಾವುದೇ ಸರಿಯಾದ ಮಾಹಿತಿ ಸಿಗೋದಿಲ್ಲ. ಕೆಲವೊಂದು ದಾಖಲೆಗಳು ಮಾತ್ರ ಸಿಗುತ್ತೆ, ಕೆಲವೊಂದು ದಾಖಲೆಗಳು ಸಿಗೋದಿಲ್ಲ. ಆಗ ನಮಗೆ ಸಿಕ್ಕಂಥ ದಾಖಲೆಗಳನ್ನು ಹಿಡಿದು ಲೋಕಾಯುಕ್ತಗೆ ನಾನು 9/10/2003 ನಮ್ಮ ಕೋಲಾರ ಲೋಕಾಯುಕ್ತಗೆ ನಾನು ಒಂದು ದೂರನ್ನು ಸಲ್ಲಿಸ್ತೀನಿ. ಈ ಥರ ಒಂದು ಹಗರಣ ನಡೆದಿದೆ, ಇದರಲ್ಲಿ ಕೆಲವೊಂದು ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ, ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ನಾನು ದಾಖಲೆಗಳು ಸಹಿತ ತಿಳಿಸ್ತೀನಿ. ಆಗ ಅವರು ಲೋಕಾಯುಕ್ತ ಅವರು ಅದನ್ನು ನೇಮಕ ಮಾಡಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು, ಲೋಕಾಯುಕ್ತದಿಂದ ಪರ್ಮಿಷನ್ ತೊಗೊಂಡು ತನಿಖೆಗೆ ಇಳಿತಾರೆ. ತನಿಖೆ ಇಳಿದಾಗ ಅದು ಏನು 1.5 ವರ್ಷ ತನಿಖೆ ನಡೆದು ಈಗ 1/1/2025 ಈಗ ಒಂದು FIR ದಾಖಲಾಗುತ್ತೆ. ಈ ಥರ ನಮ್ಮಲ್ಲಿ ಕಂಡು ಬಂದಿದೆ ಅಂಥೇಳಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಈಗ ಲೋಕಾಯುಕ್ತ ಅವರು ಒಂದು FIR ಅನ್ನು ದಾಖಲೆ ಮಾಡಿದ್ದಾರೆ. ಇದು ಈ ವಿಷಯ. ಅಂದರೆ ಇನ್ನೂ ತನಿಖೆ ನಮ್ಮ ಅನಿಸಿಕೆ ಏನಂದರೆ, ಇನ್ನೂ ಹುಡುಕಿದ್ರೆ ಇದರಲ್ಲಿ ಯಾರ್ಯಾರು ಭ್ರಷ್ಟ ಅಧಿಕಾರಿಗಳು, ಈಗ ನಮ್ಮ ಅನಿಸಿಕೆ ಪ್ರಕಾರ ಬರೀ ಸುಜಾತ ಅವರಾಗಿರ್ಬೋದು, ಮೇಡಮ್ ಅವರಾಗಿರ್ಬೋದು, ಅಥವಾ ಸುರೇಶ್ ಅವರಾಗಿರ್ಬೋದು, ಪವನ್ ಕುಮಾರ್ ಆಗಿರ್ಬೋದು ಅಂತಲ್ಲ, ಈ ಸಂದರ್ಭದಲ್ಲಿ ಒಂದು 4-5 ತಹಸೀಲ್ದಾರ್ಗಳು ಬಂದು ಹೋಗಿದ್ದಾರೆ, KGFಗೂ ಬಂದು ಹೋಗಿದ್ದಾರೆ, ಬಂಗಾರಪೇಟೆಗೂ ಬಂದು ಹೋಗಿದ್ದಾರೆ. ಅವರಲ್ಲಿ ಅಥವಾ ಅಲ್ಲಿನ ಕೇಸ್ ವರ್ಕರ್ಸಲ್ಲಾಗಿರ್ಬೋದು ಅಥವಾ ಸರ್ವೇರ್ಗಳಲ್ಲಾಗಿರ್ಬೋದು, ವಿಲೇಜ್ ಅಕೌಂಟೆಂಟ್ಗಳಾಗಿರ್ಬೋದು, ಇದರಲ್ಲಿ ನನಗೆ ಗೊತ್ತಿರೋ ಒಂದು 10ರಿಂದ 15 ಜನ ಪಾಲ್ದಾರ್ ಆಗಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ. ಇದು ಲೋಕಾಯುಕ್ತ ತನಿಖೆ ಮಾಡಿದ್ಮೇಲೆ ಅದು ವರದಿ
ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಇವರು ಒಂದು ತನಿಖೆ ಮಾಡಿ ಒಂದು ರಿಪೋರ್ಟನ್ನು ಮಾತ್ರ ಈಗ FIR ಮಾಡೋದಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಮುಂದೆ ಇದು ಚಾರ್ಜ್ ಶೀಟ್ ಮಾಡಿ ಇದ್ರ ಬಗ್ಗೆ ತನಿಖೆ ನಡೆದು ಇನ್ನೂ ಹಲವಾರು ಹಗರಣಗಳು ಹೊರಗಡೆ ಬರ್ಬೋದು ಅನ್ನೋದು. ಇದು ರಾಜ್ಯದಲ್ಲೇ ದೊಡ್ಡ ಹಗರಣ ಆಗಿದೆ. 525 ಎಕರೆ ಅನ್ನೋದೇನು ಸಣ್ಣ ಪುಟ್ಟ ಅಲ್ಲ, ಅದು 106 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಅದು ನಮ್ಮ KGF ನಗರ ಇವತ್ತು ಏನು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇದೆ. ಈಗ ನಮ್ಮ ಶಾಸಕರು ಕಷ್ಟಪಟ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ ತೊಗೊಂಡ್ಬಂದಿದ್ದಾರೆ. ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಆದರೆ ಆ ಒಂದು ವ್ಯಾಪ್ತಿ ಅಂದರೆ 7 ಕಿಲೋಮೀಟರ್ ವ್ಯಾಪ್ತಿ ಒಳಪಡುತ್ತೆ ಅಂತ ಸರ್ಕಾರದ ಒಂದು ಗೈಡ್ಲೈನ್ಸ್ ಸಹ ಇದೆ. 7 ಕಿಲೋಮೀಟರ್ ವ್ಯಾಪ್ತಿ ಯಾವುದೇ ಒಂದು ಸರ್ಕಾರಿ ಜಮೀನುಗಳನ್ನು ಮಂಜೂರಾತಿ ಮಾಡಬಾರ್ದು ಅಂತ ಆದೇಶ ಇದ್ರೂ ಸಹ ಆದೇಶವನ್ನು ಉಲ್ಲಂಘನೆ ಮಾಡಿ ಇವರು ಮಾಡಿದ್ದಾರೆ ಅನ್ನೋದೇ ನಮ್ಮ ದೂರು. ಆ ದೂರಿನ ಮೇಲೆನೆ ಲೋಕಾಯುಕ್ತ ತನಿಖೆ ಮಾಡಿರೋದು. ತನಿಖೆ ಮಾಡಿ ಈಗ FIR ದಾಖಲೆ ಆಗಿದೆ. ಇನ್ನು ಆ ದಾಖಲೆಗಳು ವಶಪಡಿಸ್ಕೊಂಡು ಇನ್ನು ಬಂಗಾರಪೇಟೆ KGF ಕಚೇರಿಗೆ ತಹಸೀಲ್ದಾರ್ ಕಚೇರಿಗೆ ದಾಳಿ ಮಾಡಿದಾಗ ಇನ್ನೂ ಹಲವಾರು ದಾಖಲೆಗಳು ಸಿಗ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಇದೆ. ಅದು ಅಷ್ಟಿದ್ರೂ ಸಹ ಈಗ ಏನು ನಮ್ಮ ಸುರೇಶ್ ಅವರಾಗಿರ್ಬೋದು ಸಿರ್ಸ್ದಾರು ಮತ್ತು ಸುಜಾತಾ ಮೇಡಮ್ ಅವರಾಗಿರ್ಬೋದು ಇಬ್ಬರು ಸಹ ಬಂದು ಈಗ ಬಂಗಾರಪೇಟೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಈಗ ಸುರೇಶ್ ಅವರು ಬಂಗಾರಪೇಟೆಯಲ್ಲಿ ಸಿರ್ಸ್ದಾರ್ ಆಗಿದ್ದಾರೆ. ಇದೇ ಸುಜಾತಾ ಮೇಡಮ್ ಅವರು ಸಹ ಇವತ್ತು ಒಂದು ಏನು 31ನೇ ತಾರೀಕು 12ನೇ ತಿಂಗಳು 2024ಕ್ಕೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಮಾಹಿತಿ ಬಂದಿದೆ. ಅದೇನೋ ಇತ್ತೀಚೆಗೆ ಕೆಲವೊಂದು ಮಾಧ್ಯಮಗಳಲ್ಲಿ ಅವರು ವೆಂಕಟೇಶ್ ಅವರು ಇನ್ನೂ ತಹಸೀಲ್ದಾರ್ ಬಿಟ್ಕೊಟ್ಟಿಲ್ಲ, ಇವರು ಬಿಡಲ್ಲ ಅಂತ ಕಚೇರಿ ಬೀಗಗಳನ್ನ ಹೊಡೆದು ಒಳಗಡೆ ಎಂಟ್ರಿ ಆಗಿರೋದು ಅಂತ ನಾನು ಮಾಧ್ಯಮಗಳಲ್ಲಿ ಓದಿದೆ 2-3 ದಿವಸದಿಂದ. ಈ ಥರ ಯಾವ ಕಾರಣಕ್ಕೋಸ್ಕರ ಈ ಥರ ದೌರ್ಜನ್ಯದಿಂದ ಹೋಗಿ ನನಗೆ ಆ ಕುರ್ಚಿ ಬೇಕು ಅಂತ ತಗೊಳ್ತಾರೆ ಅಂದರೆ ಅವಾಗ ಎಷ್ಟು ಕೋಟಿ ಹಗರಣಗಳನ್ನು ಮಾಡೋದಕ್ಕೆ ಇವರು ತಗೊಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಇವರನ್ನ ಇದೇ ಕ್ಷೇತ್ರದಲ್ಲಿ ಅಥವಾ ಬಂಗಾರಪೇಟೆಯಲ್ಲಿ ಆಗಿರ್ಬೋದು KGF ಅಲ್ಲಿ ಇವರು ಇನ್ನೂ ಏನಕ್ಕೆ ಬಂದಿದ್ದಾರೆ ಅಂದರೆ ಈ ದಾಖಲೆಗಳನ್ನ ನಾಶ ಪಡಿಸೋದಕ್ಕೆ ಬಂದಿದ್ದಾರೆ ನನ್ನ ಅನಿಸಿಕೆ. ಕೂಡಲೇ ಅವರನ್ನ ಸರ್ಕಾರ ವಜಾ ಮಾಡಬೇಕು, ಶಿಸ್ತು ಕ್ರಮ ಕೈಗೊಂಡು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ವಶಪಡಿಸ್ಕೋಬೇಕು. ಅದು ಅಲ್ಲದೆ ಈ ಭೂ ಮಂಜೂರಾತಿ ಯಾರಿಗೆ ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿಗೆ ಮಾಡಿದ್ದಾರೆ, ಆ ಭೂ ಮಂಜೂರಾತಿ ಮಾಡಿರೋ ವ್ಯಕ್ತಿಗಳು ನಿಜವಾದ ಫಲಾನುಭವಿಗಳಿಗೆ ಹೋಗಿ ಸೇರಲಿ. ಅನರ್ಹ ಫಲಾನುಭವಿಗಳು ಅವರು ಭೂ ಆಲ್ರೆಡಿ ಅವಳಿಗೆ ಜಮೀನು ಇದ್ಕೊಂಡು ಅವರು ಅದನ್ನು ತಳ್ಕೊಳ್ಳೋದಕ್ಕೆ ಅಥವಾ ಏನೋ ಒಂದು ಲಾಭ ಪಡ್ಕೊಂಡಿದ್ರೆ ಅದನ್ನ ಕೂಡಲೇ ವಶಪಡಿಸ್ಕೋಬೇಕು. ಯಾಕಂದ್ರೆ ಇವತ್ತು ಸಾವಿರಾರು ಕೋಟಿ ಜಮೀನು ಇವತ್ತು ವ್ಯಾಲ್ಯೂಯೇಷನ್ ಜಾಸ್ತಿ ಆದಾಗ KGF ನಗರದ ಕ್ಷೇತ್ರದಲ್ಲಿ ಅದು ಎಲ್ಲರೂ ಹೋಗ್ತಾರೆ. ಅದನ್ನು ವಶಪಡಿಸ್ಕೋಬೇಕು ಅನ್ನೋದು ನನ್ನ ಆಸೆ ಸರ್. ಈಗ ನೀವು ಏನು 500 ಎಕರೆ ಆಗಿದೆ ಅಂತ ಹೇಳ್ತೀರೋ, ಆ ಜಮೀನುಗಳು ಬಂಗಾರಪೇಟೆ ತಾಲೂಕಲ್ಲಿ ಇದೆಯಾ ಈ ಸದ್ಯಕ್ಕೆ, ಇಲ್ಲ KGF ತಾಲೂಕಲ್ಲಿ ಇದೆಯಾ? ಸರ್ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಬಂಗಾರಪೇಟೆ ತಾಲೂಕು KGF ತಾಲೂಕು ಎರಡು ಸೇಮ್. ಯಾಕೆಂದ್ರೆ ಮೊದಲು ಬಂಗಾರಪೇಟೆ ತಾಲೂಕು ಆಗಿತ್ತು, ಈಗ KGF ತಾಲೂಕು ಮಾಡಿದ್ದಾರೆ. ಈಗ ನಮ್ಮ KGF ತಾಲೂಕು ಸಂಬಂಧಪಡುತ್ತೆ. ಯಾಕಂದ್ರೆ KGF ಹೋಬಳಿಯಲ್ಲಿ ರಬಶನಪೇಟೆನೂ ಬರುತ್ತೆ, ಬಂಗಾರಪೇಟೆ ಹೋಬಳಿಯಲ್ಲಿ ರಬಶನಪೇಟೆ ಬರುತ್ತೆ, ಎರಡು ಕಡೆನೂ ಬರುತ್ತೆ. ಅಂದ್ರೆ 2 ಕ್ಷೇತ್ರಗಳಲ್ಲಿ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಇದು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದಕ್ಕಿಂತ ನನಗೆ ಹೆಚ್ಚಾಗಿ ಈಗ ನಮ್ಮ ತನಿಖೆ ನಡೀತಾ ಇರೋದು ಈ ಒಂದು ಏನು KGF ಕ್ಷೇತ್ರದ ವ್ಯಾಪ್ತಿಯಲ್ಲಿ 2017ರಿಂದ ಇದುವರೆಗೂ ನಡೆದಿರುವಂಥ ಒಂದು ಹಗರಣ ಅಂತೇಳಿ ಲೋಕಾಯುಕ್ತ ಆಲ್ರೆಡಿ ವರದಿಯಲ್ಲಿ ತಿಳಿಸಿದೆ. ಆ ಒಂದು ಕಾರಣದ ಮೇಲೆ 2017-18ರಿಂದ ನಡೆದಿರುವಂಥ 16-17-18ರಿಂದ ನಡೆದಿರುವಂಥ ಹಗರಣಗಳನ್ನ ಈಗ ಇವರು ದಾಖಲೆಗಳು ಮಾಡಿ ಅವ್ರಿಗೆ ಹಂಚಿರೋದು. ಏನು 21, 22, 23ರಲ್ಲಿ ಏನು ತಹಸೀಲ್ದಾರ್ ಆಗಿದ್ರು ಸುಜಾತ ಅವರು, ಆ ದಾಖಲೆಗಳನ್ನ ಅಲ್ಲಿಂದ ತರಿಸ್ಕೊಂಡು ಅದನ್ನ ತಿದ್ದಿ ಇಂಥವ್ರಿಗೆ ಮಂಜೂರಾತಿ ಆಗಿದೆ ಅಂತೇಳಿ ಅದಕ್ಕೆ ಲೋಕಾಯುಕ್ತ ತನಿಖೆ ಮಾಡಿ ಅದ್ರ ಬಗ್ಗೆ ಸಂಬಂಧಪಟ್ಟಂತ ಶಾಸಕರನ್ನ, ಆವಾಗ ಯಾರು ಶಾಸಕರಾಗಿದ್ರು ಅವರನ್ನ ರಾಮಕ್ಕವನ್ನು ಸಹ ಭೇಟಿ ಮಾಡಿದ್ದಾರೆ. ಆಮೇಲೆ ಈಗಿನ ಶಾಸಕರಾದ ರೂಪಾ ಶಶಿಧರವ್ರನ್ನು ಭೇಟಿ ಮಾಡಿದ್ದಾರೆ. ಇವ್ರನ್ನೆಲ್ಲ ಭೇಟಿ ಮಾಡಿ ಅವರು ಕೆಲವೊಂದು ಮಾಹಿತಿನ ಕಲೆ ಹಾಕಿದ್ದಾರೆ ನನ್ನ ಅನಿಸಿಕೆ. ಬಟ್ ಅದು ಏನು ನಡೆದಿದೆ ಅನ್ನೋದು ಎರಡನೇದು. ನಮ್ಗೆ ಅದ್ರ ಬಗ್ಗೆ ತನಿಖೆ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ನಾವು ದೂರು ಕೊಡೋದು ನಮ್ಮ ಕರ್ತವ್ಯ. ನಾವು ಹಿಂಗೆ ನಡೆದಿದೆ ಅಂತ ದೂರು ಕೊಟ್ಟಿದ್ದೀವಿ. ಲೋಕಾಯುಕ್ತ ಅವರು ಅದ್ರ ಬಗ್ಗೆ ತನಿಖೆ ಮಾಡ್ತಾನೆ FIR ಹಾಕಿದ್ದಾರೆ ಸರ್. ಅದು ಯಾವ ಕ್ಷೇತ್ರ ಅನ್ನೋದು ನಮ್ಮ KGF ಕ್ಷೇತ್ರ ಅನ್ನೋದು ನಮಗೆ ಕನ್ಫರ್ಮ್ ಆಗಿದೆ ಸರ್. ಈಗ ತಾವು ನೀಡಿದ ದೂರು ನೀಡುವಾಗ ಸಂಬಂಧಪಟ್ಟ ದಾಖಲೆಗಳು ಕೊಟ್ಟಿದ್ರಲ್ಲ? ಖಂಡಿತ ಸರ್, ದಾಖಲೆಗಳು ಕೆಲವೊಂದು ದಾಖಲೆ ಕೊಟ್ಟಿದ್ದಾರೆ. KGF ತಾಲೂಕಿನ ತಹಸೀಲ್ದಾರ್ ಸಹಿಗಳಿದೆಯಾ? ಸರ್, KGF ತಾಲೂಕಿನ ತಹಸೀಲ್ದಾರ್ ಸಹಿಗಳಿದ್ದಕ್ಕೆ ನಾವು ಅವರನ್ನ ಮೆನ್ಷನ್ ಮಾಡಿ ಇಂಥ ತಹಸೀಲ್ದಾರ್ ಮಾಡಿದ್ದಾರೆ ಅಂತೇಳಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಈಗ 3 ಜನರ ಮೇಲೆ FIR ದಾಖಲೆ? 3 ಜನ ಮೇಲೆ FIR ಆಗಿದೆ ಸರ್. FIR ಕಾಪಿ ಸ್ವಲ್ಪ ಓದ್ಬಿಡ್ತೀರಾ ಸರ್? ಹೇಳ್ತೀನಿ ಸರ್. ಈಗ ಈ FIR ಬಂದು ಕರ್ನಾಟಕ ರಾಜ್ಯ ಪೊಲೀಸು ಪ್ರಥಮ ವರ್ತಮಾನ ವರದಿ ಅಂತೇಳಿ ಸರ್. ಈಗ ಕರ್ನಾಟಕ ಲೋಕಾಯುಕ್ತ ಕೋಲಾರ ಜಿಲ್ಲೆ ಅವರು ಇದನ್ನ ದೂರನ್ನ ದಾಖಲಿಸ್ಕೊಂಡಿದ್ದಾರೆ. ಈಗ ಕಾಲಮು ಯಾವ ಕಾಯ್ದೆ ಅಡಿ ಆಗಿದೆ ಅಂತಂದ್ರೆ
409, 420, 465, 468, 471, ರೇವಿ 125 ಬಿ ಅಂತ ಹೇಳ್ಬಿಟ್ಟು ಕಾಯ್ದೆಗಳನ್ನು IPC ಸೆಕ್ಷನ್ಸ್ ಪ್ರಕಾರ ಮೊಕದ್ದಮೆ ದಾಖಲೆ ಮಾಡ್ಕೊಂಡಿದ್ದಾರೆ. ಇದು ದೂರದಾರ ಆಗಿರುತ್ತೆ. ನಾನು ವೆಂಕಟೇಶ್ ಗೌಡ ದೂರು ಕೊಟ್ಟಿದ್ದೀನಿ. ಈ ದೂರನ್ನ ದಿನಾಂಕ 1/1/2020 ಬೆಳಗ್ಗೆ 10:45 ದಾಖಲೆ ಮಾಡಿದ್ದಾರೆ. ದೂರದಾರ ವೆಂಕಟೇಶ್ ಗೌಡ ನಂದಾಗಿದೆ, RT ಕಾರ್ಯಕರ್ತ ಅಂತ ಹಾಕಿದ್ದಾರೆ. ಈಗ 3 ಜನ ಮೇಲೆ FIR ಹೆಂಗೆ ಆಗ್ತಾ ಇದೆ ಅಂದರೆ ಅದನ್ನು ದೂರು ಓದಿ ಹೇಳ್ಬಿಡಲ ಸರ್ ನನ್ನದು. ಈಗ ಶ್ರೀಮತಿ KN ಸುಜಾತ ಕೋ ಬಿನ್ TN ರಾಮಚಂದ್ರಪ್ಪ ತಹಸೀಲ್ದಾರ್ KGF ತಾಲೂಕು, ಆಲಿ ಮುಜರಾಯಿ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳ ಕಚೇರಿ ಕೋಲಾರ ಜಿಲ್ಲೆ, KC ಸುರೇಶ್ ಬಿನ್ ಲೇಟ್ ಚಿಕ್ಕಮುನಿಯಪ್ಪ ಉಪ ತಹಸೀಲ್ದಾರ್ ಕ್ಯಾಸಂಬಳ್ಳಿ ಹೋಬಳಿ ಪ್ರಭಾರ RRT ಸಿರಿಸ್ದಾರ್ KGF ತಾಲೂಕು ಕಚೇರಿ, KGF ತಾಲೂಕು ಆಲಿ ಸಿರಿಸ್ದಾರ್ ಚುನಾವಣಾ ತಹಸೀಲ್ದಾರ್ ಕೋಲಾರ ಜಿಲ್ಲೆ. ಆಮೇಲೆ CR ಪವನ್ ಕುಮಾರ್ ಬಿನ್ K ರಘುಪತಿ ದ್ವಿತೀಯ ದರ್ಜೆ ಸಹಾಯಕರು ಬಂಗಾರಪೇಟೆ ತಾಲೂಕು ಆಲಿ ತಾಲೂಕು ಕಚೇರಿ KGF ತಾಲೂಕು ಕೋಲಾರ ಜಿಲ್ಲೆ ಹಾಗೂ ಇನ್ನಿತರರು ಅಂತ ಹಾಕಿದ್ದಾರೆ. ಅದರಲ್ಲಿ ಸಾರಾಂಶ ಹೇಳಿದ್ದಾರೆ ಸರ್. ಏನಂದ್ರೆ FIR ಅಲ್ಲಿ ನಾವು ಕೊಟ್ಟಿರುವಂತಹ ಕಂಪ್ಲೇಂಟ್ನ ಸಾರಾಂಶವನ್ನು ಅವರು ಹೇಳ್ತಾರಲ್ಲಿ. ಫಿರ್ಯಾದಿದಾರರಾದ ಶ್ರೀ ವೆಂಕಟೇಶ್ ಗೌಡ ಬಿನ್ ಸೀನಪ್ಪ ಅವರು ದಿನಾಂಕ 9/10/2023 ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕೋಲಾರ ಅವರಿಗೆ ನೀಡಿದ ದೂರನ್ನು ಸ್ವೀಕರಿಸಿ ದಿನಾಂಕ 10/10/2024 ಪೊಲೀಸ್ ಅಧೀಕ್ಷಕರು ನೀಡಿದ ಜ್ಞಾಪನಾ ಮೇರೆಗೆ ಶ್ರೀಮತಿ ರೇಣುಕಾ AV ಪೊಲೀಸ್ ಇನ್ಸ್ಪೆಕ್ಟರ್ ರವರು ಪರಿಶೀಲಿಸಿ ಮೇಲ್ಕಂಡ ಆರೋಪಿ 1ರಿಂದ 3 ಹಾಗೂ ಎದುರಾದ ಶ್ರೀ ವಿಜಯಣ್ಣ M ತಹಸೀಲ್ದಾರ್ 2, ಶ್ರೀ ದಯಾನಂದ M ತಹಸೀಲ್ದಾರ್ ಮತ್ತು ಶ್ರೀ ಬಾಲಾಜಿ V ವಿಷಯ ನಿರ್ವಾಹಕರು ಇವರ ವಿರುದ್ಧ ಕಾಲಂ 17A PC ಕಾಯ್ದೆ 1988 ತಿದ್ದುಪಡಿ 2018 ರೀತಿಯ ಪೂರ್ವಾನುಮತಿಗಾಗಿ ಸಮಜಿತ ಮಾರ್ಗದಲ್ಲಿ ಸಮಕ್ಷಮ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿಕೊಂಡು ಆರೋಪಿ 1ರಿಂದ 3 ಮತ್ತು ಎದುರುದಾರರಾದ ಶ್ರೀ ವಿಜಯಣ್ಣ M ತಹಸೀಲ್ದಾರ್ ಅವರ ವಿರುದ್ಧ ಪೂರ್ವಾನುಮತಿಯನ್ನು ಪಡೆದುಕೊಂಡು ಪ್ರಾಥಮಿಕ ವಿಚಾರಣೆಯನ್ನು ಕೈಗೊಂಡಿದ್ದು, ಈ ಪೈಕಿ ಶ್ರೀ ವಿಜಯಣ್ಣ M ರವರು ಘನ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಅರ್ಜಿ ಸಂಖ್ಯೆ 23-65/2024 GM ದಿನದಂತೆ ನಮ್ಮ ವಿರುದ್ಧ ನೀಡಿದ ಪೂರ್ವಾನುಮತಿಯ ಸಂಬಂಧ ತಡೆಯಾಜ್ಞೆ ಪಡೆದುಕೊಂಡಿದ್ದು, ಫಿರ್ಯಾದಿದಾರರು ತಮ್ಮ ದೂರಿನಲ್ಲಿ ಆರೋಪಿಸಿರುವಂತೆ ಹಾಗೂ ಪ್ರಾಥಮಿಕ ವಿಚಾರಣೆಯಿಂದ ದಿನಾಂಕ 22/12/2017 ಮತ್ತು ದಿನಾಂಕ 19/1/2018 KGF ವಿಧಾನಸಭಾ ಕ್ಷೇತ್ರದ ಬರಗೂರು ಹುಕ್ಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಸಭೆಯನ್ನು ದಿನಾಂಕ KGF ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ Y ರಾಮಕ್ಕ ಅವರ ಅಧ್ಯಕ್ಷತೆಯಲ್ಲಿ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ವಿಜಯಣ್ಣ M ತಹಸೀಲ್ದಾರ್ ಬಂಗಾರಪೇಟೆ ತಾಲೂಕು ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಸದರಿ ಬರು ಹುಕುಂ ಸಮೀಕರಣ ಸಾಗುವಳಿ ಸಭೆಗಳು ಭೂ ಮಂಜೂರಾತಿ ಸಂಬಂಧ ಪ್ರಾಥಮಿಕ ಸಭೆಗಳಾಗಿದ್ದು ಕೇವಲ ಮೌಖಿಕ ಸಲಹೆ ಮತ್ತು ಸೂಚನೆಗಳಿಗೆ ಮಾತ್ರ ಸೀಮಿತವಾಗಿರುತ್ತವೆ. ಆದರೆ ಸದರಿ ಸಭೆಯಲ್ಲಿ ಸುಮಾರು 229 ಫಲಾನುಭವಿಗಳಿಗೆ ಸುಮಾರು 523 ಎಕರೆ ಜಮೀನು ಭೂ ಮಂಜೂರಾತಿ ಮಾಡಿರುವುದಾಗಿ ನಮೂನೆ 53ರ ಕಡತ ನಡವಳಿ ಪುಸ್ತಕ, ಸಾಗುವಳಿ ಚೀಟಿ, ವಿತರಣಾ ವಹಿಗಳನ್ನು ಹಾಗೂ ಫಲಾನುಭವಿಗಳ ದಾಖಲೆಗಳನ್ನು ಎದುರುದಾರರಾದ ಶ್ರೀ ವಿಜಯಣ್ಣ M ತಹಸೀಲ್ದಾರ್ ಮತ್ತು ಆರೋಪಿ 3 ಹಾಗೂ ಇತರರು ಅನಧಿಕೃತವಾಗಿ ಸೃಷ್ಟಿ ಮಾಡಿರುವುದು ಹಾಗೂ ಹೊಸದಾಗಿ ಸೃಜನೆಗೊಂಡ KGF ತಾಲೂಕು ಕಚೇರಿಗೆ ಎದುರುದಾರರ ಶ್ರೀ ದಯಾನಂದ M ತಹಸೀಲ್ದಾರ್ ಬಂಗಾರಪೇಟೆ ತಾಲೂಕು ಅವರ ಸದರಿ ಅನಧಿಕೃತ ಕಡತಗಳಲ್ಲಿ ಸುಮಾರು 40 ಕಡತಗಳ ನೈಜತೆಯನ್ನು ಪರಿಶೀಲಿಸದೆ KGF ತಾಲೂಕು ಕಚೇರಿಗೆ ಸಲ್ಲಿಸಿಕೊಂಡಿದ್ದು, ಸದರಿ ಕಡತಗಳಲ್ಲಿ ಆರೋಪಿ 1 ಮತ್ತು ಆರೋಪಿ 2 ಹಾಗೂ ಎದುರುದಾರರಾದ ಶ್ರೀ ಬಾಲಾಜಿ V ವಿಷಯ ನಿರ್ವಾಹಕರು KGF ತಾಲೂಕು ಕಚೇರಿಗಳವರು ಅನರ್ಹ ಫಲಾನುಭವಿಗಳಿಗೆ ಸೇರಿಸಿಕೊಂಡು ಮೇಲ್ಕಂಡ 40 ಕಡತಗಳ ಪೈಕಿ ಫಲಾನುಭವಿಗಳು ಯಾರ್ಯಾರಿಗಾಗಿದೆ ಅಂತೇಳಿ ಹೇಳ್ತಾರೆ ಸರ್. ಅಲ್ಲಿ 1 ಶ್ರೀನಿವಾಸಗೌಡ ಬಿನ್ ನಾಗೇಗೌಡ ಅವರಿಗೆ ಅರ್ಜಿ ಸಂಖ್ಯೆ ಹಾಕ್ಕೊಂಡಿದ್ದಾರೆ. ತೂಕಲ್ ಗ್ರಾಮ, ಸರ್ವೆ ನಂಬರ್ 9930 ಗುಂಟೆ ಜಮೀನು. ಶ್ರೀ ನೀರಗಂಟಿ ಮುನಿಯಪ್ಪ ಬಿನ್ ಡೊಳ್ಳಪ್ಪರವರಿಗೆ ಅರ್ಜಿ ಸಂಖ್ಯೆ LND-RU ಅಂತೆ ಕುರೂರು ಗ್ರಾಮದ ಸರ್ವೆ ನಂಬರ್ 104ರಲ್ಲಿ 1 ಎಕರೆ 30 ಗುಂಟೆ ಜಮೀನು. ಶ್ರೀಮತಿ ವೆಂಕಟಮ್ಮ ಕೋ ಮುನಿಯಪ್ಪರವರಿಗೆ ಅಲ್ಲಿಕುಂಟೆ ಕದ್ರೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 31ರಲ್ಲಿ 2 ಎಕರೆ ಜಮೀನು. ಶ್ರೀ K ಉದಯ್ ಕುಮಾರ್ ಬಿನ್ ಕಂದಸ್ವಾಮಿರವರಿಗೆ ಅರ್ಜಿ ಸಂಖ್ಯೆ ಅದರಲ್ಲಿ ಅಂತೆ ಬಾಣಗೆರೆ ಗ್ರಾಮ ಸರ್ವೆ ನಂಬರ್ 121ರಲ್ಲಿ 2 ಎಕರೆ 30 ಗುಂಟೆ ಜಮೀನು. ಸುರೇಶ್ ಬಾಬು ಬಿನ್ ಕೃಷ್ಣಪ್ಪ ಅವರಿಗೆ ಅರ್ಜಿ ಸಂಖ್ಯೆ ಎಲ್ಲಂತೆ ಕೈರೇಗೌಡನ ಕೋಟೆ ಗ್ರಾಮ ಸರ್ವೆ ನಂಬರಲ್ಲಿ 121ರಲ್ಲಿ 4 ಎಕರೆ ಜಮೀನು. ಶ್ರೀ ವೆಂಕಟರಾಮಪ್ಪ ಬಿನ್
ದೊಡ್ಡ ಮುನಿಯಪ್ಪ ಅವರಿಗೆ ಅರ್ಜಿ ಸಂಖ್ಯೆಯಲ್ಲಿ ಕದಿರೇಗೌಡನ ಕೋಟೆಯಲ್ಲಿ ಗ್ರಾಮ ಸರ್ವೆ ನಂಬರಲ್ಲಿ 124 ಎಕರೆ ಜಮೀನು. ಶ್ರೀ ಮುನುಸ್ವಾಮಿ ಬಿನ್ ಗುರಪ್ಪ ಅವರಿಗೆ ಐಸಂದ್ರ ಗ್ರಾಮದ ಸರ್ವೆ ನಂಬರಲ್ಲಿ 147ರಲ್ಲಿ 3 ಎಕರೆ ಜಮೀನು. ಶ್ರೀ ಕೃಷ್ಣಪ್ಪ ಬಿನ್ ಮುನಿಯಪ್ಪ ಅವರಿಗೆ ಕೀರ್ತಕುಪ್ಪ ಗ್ರಾಮದ ಸರ್ವೆ ನಂಬರಲ್ಲಿ 11ರಲ್ಲಿ 2 ಎಕರೆ 28 ಎಕರೆ ಜಮೀನು ಮತ್ತು ಶ್ರೀಮತಿ ಶಾಂತಮ್ಮ ಪೆದ್ದಪ್ಪ ಅವರಿಗೆ ಕೀರ್ತಕುಪ್ಪ ಗ್ರಾಮ ಸರ್ವೆ ನಂಬರ್ 11ರಲ್ಲಿ 3 ಎಕರೆ ಜಮೀನು ಹಾಗೂ ಇತರರಿಗೆ ಅನಧಿಕೃತವಾಗಿ ಖಾತೆಯನ್ನು ಮಾಡಿಕೊಟ್ಟಿರುವುದು ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಭೂ ಮಂಜೂರಾತಿ ಪತ್ರ ಸಂಖ್ಯೆಯಂತೆ 31/2021ರಲ್ಲಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಕಾಲಂ 94(a) 54(b) 94(a) 4 ಅಡಿಯಲ್ಲಿ ಕಲ್ಪಿಸಿರುವ ಅವಕಾಶ ಅನ್ವಯ ನಮೂನೆ 50, 53 ಮತ್ತು 57 ಅಡಿಯಲ್ಲಿ ಸ್ವೀಕರಿಸಿರುವ ಅರ್ಜಿಗಳಲ್ಲಿ ಯಾವುದೇ ನಗರಸಭೆಯಿಂದ 5 ಕಿಲೋಮೀಟರ್ ಪುರಸಭೆ 5 ಕಿಲೋಮೀಟರ್ ಪುರಸಭೆಯಿಂದ 3 ಕಿಲೋಮೀಟರ್ ಹಂತದೊಳಗೆ ಬರುವ ಜಮೀನುಗಳನ್ನು ಮಂಜೂರು ಮಾಡತಕ್ಕದ್ದಲ್ಲ ಎಂದು, ಹಾಗೆ ಮಂಜೂರು ಮಾಡಿದಲ್ಲಿ ಅಂತ ಜಮೀನುಗಳನ್ನು ರದ್ದುಗೊಳಿಸಿ ವರದಿ ಸಲ್ಲಿಸುವಂತೆ ಆದೇಶವಿದ್ದರೂ ಸಹ ಸರ್ಕಾರಿ ಆದೇಶವನ್ನು ಲೆಕ್ಕಿಸದೆ ಮೇಲ್ಕಂಡ ಅನರ್ಹ ಫಲಾನುಭವಿಗಳಿಗೆ ಆರೋಪಿ 1, 2 ಮತ್ತು ಇತರ ಎದುರುದಾರರು ಖಾತೆಗಳನ್ನು ಮಾಡಿರುವುದು ಹಾಗೂ ಒಟ್ಟಾರೆಯಾಗಿ ಆರೋಪಿಗಳು ಮತ್ತು ಎದುರುದಾರರು ಸುಮಾರು 229 ಅನರ್ಹ ಫಲಾನುಭವಿಗಳಿಗೆ ಸುಮಾರು 523 ಎಕರೆ ಸರ್ಕಾರಿ ಜಮೀನನ್ನು ಅನಧಿಕೃತವಾಗಿ ಮಂಜೂರು ಮಾಡಿ ಸರ್ಕಾರಕ್ಕೆ ಸುಮಾರು 15,69 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ನಷ್ಟ ಉಂಟು ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಈ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ಕೈಗೊಳ್ಳು ಮೇಲ್ಕಂಡ ಆರೋಪಿ 1 ರಿಂದ 3 ವಿರುದ್ಧ ಪ್ರಥಮ ವರದಿಯನ್ನು ದಾಖಲಿಸಿಕೊಳ್ಳಲು ಸಮನ್ವಯ ಮಾರ್ಗದಲ್ಲಿ ಮೇಲಧಿಕಾರಿಗೆ ಸಲ್ಲಿಸಿಕೊಂಡು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರಿಂದ ಪ್ರಥಮ ವರದಿಯನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲು ಈ ದಿನಾಂಕ 1/1/2020 ಅನುಮತಿಯನ್ನು ಪಡೆದು ಪ್ರಕರಣವನ್ನು ದಾಖಲಿಸಿರುತ್ತೇವೆ ಅಂತ ಹೇಳಿದ್ದಾರೆ. ಹೇಳ್ದಂಗೆ ಇನ್ನು ಹಲವಾರು ದಾಖಲೆಗಳು ಹಲವಾರು ಪ್ರಕರಣಗಳು ದಾಖಲಾಗ್ತವೆ. ಯಾಕೆಂದ್ರೆ ಇದರಲ್ಲಿ ಹಲವಾರು ನಡೆದಿದೆ. ನಮಗೂ ಗೊತ್ತಾಗಿರೋದು ಮತ್ತು ತನಿಖೆಯಲ್ಲಿ ಗೊತ್ತಾಗಿರೋದು ಇಷ್ಟೇ. ಈಗ ನೋಡಿದ್ರೆ 523 ಎಕರೆ ಅಂತ ಹೇಳ್ತಾ ಇದ್ರೆ, ಈಗ ಇವರು ಯಾವುದೇ ಪೂರ್ವಾನುಮತಿ ಪಡೆಯದೇ ಮಾಡಿರೋದು. ಈಗ ನಮ್ಮ ನಗರಸಭೆ ಬಂದು ತುಂಬಾ ದೊಡ್ಡದಾಗ್ತಾ ಇದೆ. ಎಷ್ಟಂದ್ರೆ ಈಗ ನಮ್ಮ ನಗರಸಭೆ ಆದಷ್ಟು ದೊಡ್ಡದಾಗ್ತಾ ಇದೆ. ಮುಂದೆ ಈ ನಗರಸಭೆ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುತ್ತೆ. ಈಗಲೇ ಆಲ್ರೆಡಿ 1 ಎಕರೆ 2 ಕೋಟಿ 3 ಕೋಟಿ ಹೋಗ್ತಾ ಇದೆ. ಗೌರ್ಮೆಂಟ್ ವ್ಯಾಲ್ಯೂ ಕಡಿಮೆ ಇದ್ರು ನಮ್ಮಲ್ಲಿ 2 ಕೋಟಿ 3 ಕೋಟಿ ವ್ಯಾಲ್ಯೂಯೇಷನ್ ಆಗ್ತಾ ಇದೆ. ಇನ್ನು ಮುಂದೆ ಎಷ್ಟು ಕೋಟಿಗಳಾಗುತ್ತೋ ಹೇಳಕ್ಕಾಗಲ್ಲ. ಅದನ್ನ ನಗರಸಭೆ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸರ್ಕಾರದ ಆದೇಶ ಇದ್ರೂ ಇದನ್ನು ಉಲ್ಲಂಘನೆ ಮಾಡಿ ಮಾಡ್ತಾರಂದ್ರೆ ಇವ್ರಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಎಷ್ಟು ಮೆಚ್ಚಲೇಬೇಕು ಇವ್ರ ಧೈರ್ಯವನ್ನ. ಇಂಥ ಅಧಿಕಾರಿಗಳನ್ನ, ಇಂಥ ಭ್ರಷ್ಟ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಬಾರ್ದು. ಆಲ್ರೆಡಿ ಈಗಾಗಲೇ ಬಂಗಾರಪೇಟೆಯಲ್ಲಿ ಕೂತಿರೋದನ್ನ ಈ ಕಡೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟರ್ಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ಬೋದು. ಈಗ ಕೃಷ್ಣ ಬೈರೇಗೌಡರು ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ. ಕೃಷ್ಣ ಬೈರೇಗೌಡರು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಅವರು ಕೂಲಂಕುಷವಾಗಿ ಇದನ್ನು ಪರಿಶೀಲನೆ ಮಾಡಿ ಕೂಡಲೇ ಇಂಥ ಅಧಿಕಾರಿಗಳನ್ನ ವಜಾ ಮಾಡಿ ಅವ್ರನ್ನ ಮನೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿರ್ತದೆ. ಈಗ ದೂರು ಈಗ FIR ಯಾರ್ಯಾರ ಮೇಲೆ ಆಗಿದೆ ಅಂತ ಅವಾಗಲೇ ಹೇಳಿದ್ರಲ್ಲ ಸರ್. ಈಗ FIR ಆಗಿರೋದು ಬಂದ್ಬಿಟ್ಟು 3 ಜನ ಮೇಲೆ FIR ಆಗಿದೆ ಸರ್. ಶ್ರೀಮತಿ KN ಸುಜಾತ, ಶ್ರೀ KC ಸುರೇಶ್, ಶ್ರೀ R ಪವನ್ ಕುಮಾರ್, ಇವ್ರು 3 ಜನ ಮೇಲೆ FIR ಆಗಿದೆ ಸರ್ ಆಲ್ರೆಡಿ. ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ KGF ಅನ್ನ ಈಗಾಗಲೇ ಒಂದು ಸುಂದರ ನಗರವನ್ನಾಗಿ ಮಾಡಿರುವಂತಹ ನಮ್ಮ KGF ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಯಾವ ರೀತಿ ಅಂದ್ರೆ ಇವತ್ತು ನಮ್ಮ ನಗರದೊಳಗೆ ನಾವು ಪ್ರವೇಶ ಮಾಡ್ಬೇಕಂದ್ರೆ ನಮ್ಗೆ ಸ್ವಲ್ಪ ಆನಂದ ಆಗುತ್ತೆ. ಏನಪ್ಪ ಈ ತರ ನಗರ ಇದೆ ಅನ್ನೋದಕ್ಕೆ. ನಾವು ನಗರ ಅಂದ್ರೇನೆ ನಮ್ಮನ್ನ ಕಾರ್ಮಿಕರ ಊರು ಅಂತ ಹೇಳ್ಬೋದು, ಮತ್ತು ಗೋಲ್ಡ್ ಅನ್ನ ಕೊಟ್ಟಂತ ಊರು. ಈಗ ಬೆಮೆಲ್ ಕಾರ್ಖಾನೆ, ಆ ಕಾರ್ಖಾನೆ ಅಲ್ಲಿ ನಾವು ಪ್ರವೇಶ ಮಾಡುವಾಗಲೇ ನಮ್ಗೆ ಅಲ್ಲೊಂದು ಕೆಂಪು ಬೋರ್ಡ್ ಸಿಗುತ್ತೆ. ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನು ಮಾಡೋದಕ್ಕೆ ಅವರು ತುಂಬಾ ಹಠ ಮಾಡಿ ವಿಧಾನಸೌಧದಲ್ಲಿ ಮತ್ತು ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಸರ್ಕಾರದ ಮಟ್ಟದಲ್ಲಿ ಏನ್ ಕೆಲಸ ಮಾಡಬೇಕು ಮಾಡಿ ಇವತ್ತು KGF ನಗರವನ್ನ ಒಂದು ಅಂದವಾಗಿ ಮಾಡಬೇಕು, KGF ನಗರವನ್ನ ಒಂದು ಡೆವಲಪ್ಮೆಂಟ್ ಸಿಟಿ ಮಾಡಬೇಕು ಅಂತ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಾನು ಮೇಡಮ್ ಅವ್ರ ಗಮನಕ್ಕೂ ಇದನ್ನ ತರಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮಗೂ ಇದು ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಮುಖಾಂತರ ಇವತ್ತು ಏನು FIR ಆಗಿದೆ. ಮೇಡಮ್ ಅವರೇ, ತಾವು ಈ ವಿಷಯದ ಪರವಾಗಿ ತಮ್ಮ ತುಂಬಾ ಇಂಟ್ರೆಸ್ಟ್ ಆಗಿ ತಗೊಂಡು ಇಂಥ ಭ್ರಷ್ಟ ಅಧಿಕಾರಿಗಳು ಏನು ನಮ್ಮ KGF ಅಲ್ಲಿ ಇಷ್ಟು ಜಮೀನನ್ನ ಪರಬರೆ ಮಾಡಿದ್ದಾರೆ, ಇಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಇವರನ್ನ ಸೇವೆಯಿಂದನೇ ವಜಾಗೊಳಿಸೋದು ಅಥವಾ ಅಮಾನತ್ ಪಡಿಸೋದು ಮಾಡಿ ಇದರ ವಿರುದ್ಧ ತನಿಖೆ ಮಾಡಿದ್ರೆ ನಮ್ಮ KGFಗೆ ಒಳ್ಳೆ ಹೆಸರು ಬರುತ್ತೆ. ಇನ್ನೊಂದು, ಇದನ್ನ ಸರ್ಕಾರ ಗಮನ ಹಿಡಿದ್ರೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ತಾವು ಡಿಸ್ಕಸ್ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಆಗಿರ್ತದೆ.